ಈರುಳ್ಳಿ ಕಟ್ ಮಾಡಿ ಜೋಗಿ ಹೇಳ್ತಾನೆ. ನಾನು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಏನೇನು ಬೇಕೋ ಬಿರಿಯಾನಿಗೆ. ನೋಡಿ ಗೈಸ್, ಬಿರಿಯಾನಿ ಮಾಡೋಕೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಗೈಸ್. ಜೋಗಿಗೆ ಸ್ಮೆಲ್ ಗಮ್ ಅಂತ ಐತಂತೆ ನಾನು ಮಾಡ್ತಾ ಇರೋದು ಅವಲೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟು ಹೇಳ್ಬಿಡ್ತೀನಿ ಏನಪ್ಪ ಅಂದರೆ, ಇಷ್ಟು ದಿವಸ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ರೀಸನ್ಸಿಂದ, ನನ್ನ ಪ್ರಾಬ್ಲಮ್ಸ್ ಕಡೆಯಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಏನೋ ಅಂತ ಗೊತ್ತಿಲ್ಲ. ತುಂಬ ದಿವಸ ಆದಮೇಲೆ ವ್ಲಾಗ್ ಮತ್ತೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ಬೈಕೊಳೋರು ಇರ್ತಾರೆ, ಏನು ಮಾಡೋ ಕೆಲಸಗಳಿಲ್ಲ ಅದಕ್ಕೆ ಮಾಡ್ತಾಯಿದ್ದಾನೆ ಅಂತ. ಅದೆಲ್ಲ ಏನಿಲ್ಲ, ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ವ್ಲಾಗ್ ಮಾಡೋಕ್ಕೆ. ಇವತ್ತು ವ್ಲಾಗ್ ಏನು ಸ್ಪೆಷಲ್ ಅಂದರೆ, ಮನೆಯಲ್ಲಿ ಯಾರೂ ಇಲ್ಲ ಇವತ್ತು. ನಾನು ನಮ್ಮ ಲೂನಾ ಮಾತಾಡೋದು. ಇಲ್ಲಿ ನಮ್ಮ ಲೂನಾ ಒಬ್ಳಿದ್ದಾಳೆ. ಇವತ್ತು ನಾವು ಬಿರಿಯಾನಿ ವ್ಲಾಗ್ ಮಾಡೋಣ ಅಂತ. ನಾನು ಫಸ್ಟ್ ಟೈಮ್ ಕುಕ್ ಮಾಡ್ತಾಯಿದ್ದೀನಿ. ನನಗೆ ಬಿರಿಯಾನಿ ಮಾಡೋಕ್ಕಂತೂ ಅಲ್ಲ, ನಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ. ಫಸ್ಟ್ ಟೈಮ್ ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ನನ್ನ ಜೊತೆ ಇನ್ನೊಬ್ಬ ಇರ್ತಾನೆ, ಅವ್ನು ಯಾರೋ ಅಂತ ಆಮೇಲೆ ಬಂದಮೇಲೆ ತೋರಿಸ್ತೀನಿ ನಾನು. ಯಾರೋಲ್ಲ, ನನ್ನ ಫ್ರೆಂಡೇ. ಅವ್ನು ಬಂದಮೇಲೆ ತೋರಿಸ್ತೀನಿ ನಾನು ಹೆಂಗಿರುತ್ತೆ ಏನು ಅಂತ. ಅದಾದಮೇಲೆ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಸ್ವಲ್ಪ ಟೈಮ್ ಇನ್ನೂ ಇದೆ. ಇನ್ನೂ ನಾನು ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಿಕೊಂಡು ಒಂದೇ ಸತಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿಂದ ವ್ಲಾಗ್ ಮಾಡ್ತೀನಿ. ಇವತ್ತು ಮನೆಯಲ್ಲೇ ವ್ಲಾಗ್ ಮಾಡ್ತೀನಿ, ಬೇರೆ ಎಲ್ಲೂ ಏನೂ ಹೋಗೋಲ್ಲ. ಬಿರಿಯಾನಿ ವ್ಲಾಗು, ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ ಇವತ್ತು. ನೋಡೋಣ, ನೆಕ್ಸ್ಟು ನಾಳೆ ಬೇರೆ ಕಡೆ ಪ್ಲ್ಯಾನ್ ಇದೆ, ಅಲ್ಲಿ ಹೋಗ್ತೀನಿ, ಆ ವ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತು ಈ ವ್ಲಾಗ್ನ ನೋಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ನಾನು ಮಾಡೋ ಬಿರಿಯಾನಿ ನೋಡಿ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಹೆಂಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಮಾಡ್ತಿರೋದೇ ಫಸ್ಟ್ ಟೈಮು. ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಿಂಗೆ ನನಗೆ. ಬಾಯ್, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್. ಗೈಸ್, ಜಸ್ಟ್ ಇವಾಗ ತಾನೇ ನಾಷ್ಟ ಮಾಡಿದ್ದಾಯಿತು. ಇವಾಗ ನಾನು ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ತರಕ್ಕೆ ಹೋಗ್ತಾಯಿದ್ದೀನಿ ಅಂಗಡಿಗೆ. ಏನೇನು ಬೇಕೆಲ್ಲ ತರ್ತೀನಿ. ತಂದು ಎಲ್ಲ ರೆಡಿ ಮಾಡಿಕೊಂಡು ಹಿಂಗೆ ಸತಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸುಮ್ಮನೆ ಅಲ್ಲೋಗಿ ವೀಡಿಯೋ ಎಲ್ಲ ಮಾಡೋದು ಬೇಡ. ಏನು ಅಂಗಡಿ ಹತ್ರ ಏನಾದ್ರು ಐಟಮ್ ತೊಗೊಂಡನ್ನೆಲ್ಲ ಏನಕ್ಕೆ ವೀಡಿಯೋ ಮಾಡೋದು ಅಂತ ಇಲ್ಲೇ ಮನೇಲೇ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ತೊಗೊಬಂದು ಮನೇಲಿ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಇವಾಗ ಆಚೆ ಹೋಗ್ತೀನಿ, ಹೋಗಿ ತೊಗೊಂಬರ್ತೀನಿ, ಮತ್ತೆ ಸಿಗ್ತೀನಿ ಎಲ್ಲ ಐಟಮ್ ತಂದಾದ್ಮೇಲೆ. ಬಾಯ್. ಎಲ್ಲ ಐಟಮು ತಂದಾಯಿತು. ಚಿಕನ್ನು ಸ್ವಲ್ಪ ಐಟಮ್ ತರಬೇಕಾಯಿತು, ಅದು ಜೋಗಿ ತಗೊಬರ್ತಾವನೆ. ಇನ್ನೇನು ಬಂದ ಅನಿಸುತ್ತೆ, ಆಲ್ರೆಡಿ ಬಂದಿರ್ತಾನೆ. ನೋಡೋಣ ರೀ, ಗೊತ್ತಿಲ್ಲ. ತೆರಿದ್ರದವ್ನು ಬಂದ, ಬಾಕಲ್ ತೆಗೆ ಅಷ್ಟರಲ್ಲಿ. ಇವಾಗ ನಾವು ಸ್ಟಾರ್ಟ್ ಮಾಡೋಣ ಚಿಕನ್ ಮಾಡೋಕ್ಕೆ, ಬಿರಿಯಾನಿ ಮಾಡೋಕ್ಕೆ. ಕ್ಯಾಮ್ರಾಮ್ಯಾನ್ ಹೋಗೋಣ. ಆಯ್ತು ಕಾಣೋಣ. ತೊಳ್ಕೊಬೇಕು. ನಾನು ನೋಡಿ ಯಾರು ಬಿರಿಯಾನಿ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟು ಇವಾಗ ಚಿಕನ್ನೆಲ್ಲ ತೊಳೆದಿಕ್ಕೊತೀನಿ, ಆಮೇಲೆ ತೊಳಿಸ್ತೀನಿ ಏನೇನು ಮಾಡಬೇಕು ಅಂತೇಳಿ. ಭೀಮ್ ನಾನು ಪೆಟ್ಟಲ್ಲ ಅಕ್ಕಿ. ಇವಾಗ ಫಸ್ಟು ಈರುಳ್ಳಿನ ಬಿಡಿಸ್ಕೊಬೇಕು. ಫಸ್ಟು ಕ್ಯಾಮ್ರಾನ ಕರೆಕ್ಟಾಗಿ ಹಿಡ್ಕೊಬೇಕು. ಈರುಳ್ಳಿ ಸಿಪ್ಪಿಸೋದಾ ಸರ್? ಈರುಳ್ಳಿ ತರ್ಸೋದು ಬೇಡ, ನಾನು ಕಾಣಿಸ್ತಾ ಇದ್ದೀನ ಫುಲ್ಲು, ಅಷ್ಟೇ ಸಾಕು. ಓಕೆ ಡನ್. ಫಸ್ಟ್ ಇದನ್ನು ಬಿಡಿಸ್ಕೊಬೇಕು. ನೀನು ಕರೆಕ್ಟಾಗಿ ಕುತ್ಕೊಬೇಕು. ಅದೆಲ್ಲ ನಾನು ಕಾಣಿಸಲ್ವಲ್ಲ. ಮಾಡ್ತೀನಿ ನೋಡು. ಈರುಳ್ಳಿ ಬಿಡಿಸ್ಕೊಂಡಾಗ ಕಣ್ಣಲ್ಲಿ ನೀರು ಬರುತ್ತೆ, ಏನು ಮಾಡಬೇಕು ಗೊತ್ತಾ? ಹೇಳ್ತೀನಿ ರೀ. ಮತ್ತೆ ಕಾಯಿ ಮತ್ತೆ ಹಿಂಗೆ ಬಿಡಿಸ್ಕೊಂಡಿದ್ದಾದ್ಮೇಲೆ ಚಾಕು ನೋಡಿ ಎಷ್ಟು ಚೆನ್ನಾಗಿದೆ ಬಿಂಡ. ನೋಡಿದೆ, ಅದನ್ನೇ ಚೆನ್ನಾಗಿದೆಯಲ್ಲ ಚಾಕು. ಇದು ಕಟ್ ಮಾಡಿಕೊಂಡು ಹಿಂಗೆ ನೀರಿಗೆ ಹಾಕ್ಕೊಬೇಕು. ಈ ನೀರಿಗೆ ಹಾಕಿದ್ರೆ ಕಣ್ಣಲ್ಲಿ ನೀರು ಬರಲ್ಲ ನೋಡಿ. ಯಾರು ಹೇಳಿದ್ದು ನಿಮಗೆ? ಬಸ್ ಚಾಕು ಚೆನ್ನಾಗಿದೆ, ಚೆನ್ನಾಗಿ ಕುಯ್ತಾ ಇದೆ ಚಾಕು. ಎಲ್ಲಿಂದ ತರಿಸಿದ್ರಿ? ಹೌದು, ನೀವು ಬೇರೆ ಚಾಕು ತಗೋತೀನಿ. ನಮ್ಮ ಮನೇಲಿ ಒಂದು 5 ಚಾಕು ಇದೆ. ವಾ, ಅದೆಂತ ಚಾಕು ಎತ್ಕೊಬರ್ತೀರಾ ನೀವು ಆಗೋಗ್ಬಿಟ್ಟು? ಓ ವಾವ್, ಮಸ್ತಾಗಿದೆ. ಡಿಸೈನ್ ಆಗೋದು ಕರ 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 ಅಂತ ಇರುತ್ತೆ. ಮುಂದೆ ನೋಡಿ ಒಂಥರ ಇರುತ್ತೆ. ಅದು ಬೇಕಾದರೆ ನೋಡೋಣ, ಇದರಲ್ಲಿ ಟ್ರೈ ಮಾಡೋಣ. ಇದು ಆಗಿಲ್ಲ ಅಂದರೆ ಇನ್ನೊಂದು. ಓ ಪರವಾಗಿಲ್ವಾ? ನಾಟ್ ಬ್ಯಾಡ್. ಹಾಂ, ಇವಾಗ ಇದು ನೋಡಿ ಮಾಡ್ತೀನಿ. ಇವಾಗ ಇದು ಬಿಡಿಸೋ ಕೆಲಸ ನಂದು, ಕಟ್ ಮಾಡೋ ಕೆಲಸ ನಿಂದು. ಚೆನ್ನಾಗಿ ಮಾಡ್ತೀರಾ ಐಡಿಯಾ ಎಲ್ಲ ನೀವು. ಕಣ್ಣಲ್ಲೇ ನನ್ನ ಉರಿತಿದ್ಯಾ? ಇಲ್ಲ, ಕಟ್ ಮಾಡ್ತಿರೋದು ನೀವಲ್ಲ, ನಿಮಗಾಗುತ್ತೆ. ಇಲ್ಲ, ಸ್ವಲ್ಪ ಉರಿಸ್ತೀನಿ ರೀ ನಿಮಗೆ. ಹುಷಾರು. ನಾನು ಮಾಡೋ ಬಿರಿಯಾನಿ ತಿನ್ನೋಕ್ಕೆ ತುಂಬ ವೇಟಿಂಗಲ್ಲಿ ಇದೆಯಾ? ಅದು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ. ಅದು ಹೆಂಗಿರುತ್ತೇನೋ, ನಂಗೊಂಥರ ಟೆನ್ಷನ್ ಆಗು ಇದೆ,
ಒಂದು ಕಡೆ ಇದಾಗೂ ಇದೆ. ಏನಾಗಲ್ಲ ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಅದನ್ನ ಬಿಡ್ಸೋಕೆ ಅಷ್ಟೊತ್ತು ಬೇಕಾ ನಿನಗೆ? ಕ್ಲೀನಾಗಿ ಬಿಡಿಸ್. ನಾನಾಗಿದ್ದು ಹಿಂಗೆ ಮಾಡಿ ಹಿಂಗೆ ಎಡೆ ಕಿತ್ತಪ್ಪ ಟಕ್ ಅಂತ ಬಿಡಿಸ್ಬಿಟ್ಟಿದ್ದೆ. ಕುಯ್ಯೋ ಟೈಮಲ್ಲಿ ಏನು ಗೊತ್ತಿಲ್ಲ, ಮೂಗಲ್ಲಿ ಉರಿ ಎತ್ಕೊಂತಿರ್ತಾವಲ್ಲ. ನಾನು ಅದೇ ಕಟ್ ಮಾಡೋ ಟೈಮಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಬಡ್ಸ್ಕೊಂಡು ಲೇಟಾಗಿ ಕುಯ್ತಾ ಇದ್ದು. ಬಿಡಿಸೋ ಟೈಮಲ್ಲಿ ಸಕಂದು ಬಿಡಿಸ್ಬಿಡ್ತಿದ್ದೆ. ಹೋಗ್ಲಿ ಬಿಡ್ರಿ, ಯಾಕ್ರಿ ನೋಡ್ರಿ ಇವಾಗ ಹೆಂಗೆ ಕೈಯಲ್ಲಿ ಬಿಡಿಸಿದ್ರೆ ಬರಲ್ಲ ಅನ್ನೋದು ಅದು. ನೋಡೋಣ ಎಷ್ಟು ಟೊಮೊಟೊ ತೊಳ್ಕೊಂಬಿಡೋಣ. ನನಗೆ ಟೊಮೊಟೊ ಕಟ್ ಮಾಡೋಕೆ ಬರಲ್ಲ. ಅದಕ್ಕಂತ ನೋಡಿ ಹೆಂಗೆ ಕಟ್ ಮಾಡ್ತೀನಂತ. ನೋಡಿ ನಮ್ಮ ರೂನೇ ಚೆನ್ನಾಗಿ ಮಲ್ಕೊಂಡು ತೀಟೆ ಮಾಡ್ತಾ ಇದ್ದು, ಡಿಸ್ಟರ್ಬ್ ಮಾಡ್ತಾ ಇದ್ದ ಅವಾಗ. ಅಷ್ಟೇ ಏನು ಗೊತ್ತಾ, ಟೊಮೊಟೊ ಕಟ್ ಮಾಡಿದ್ದಾಯ್ತು. ನೋಡಿ ಕ್ಲೀನಾಗಿ ಮಾಡಿದ್ದೀನಿ. ನನಗೆ ಬಂದಂಗೆ ನಾನು ಮಾಡ್ತಾ ಇದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡೋ ಟೈಮ್. ನನಗೆ ಕಣ್ಣಲ್ಲಿ ಉರಿ ಬಂತು ಅಂದರೆ ಉದ್ವಾಗಿ ಕಟ್ ಮಾಡ್ತೀನಿ. ನನಗೆ ಈರುಳ್ಳಿ ಕಟ್ ಮಾಡೋಕೆ ಬರಲ್ಲ. ಟ್ರೈ ಮಾಡ್ತೀನಿ. ಟೊಮೊಟೊ ಎಷ್ಟು ಕ್ಲೀನಾಗಿ ಕಟ್ ಮಾಡೋದು ಈರುಳ್ಳಿ ಮಾಡೋಕೆ ಬರಲ್ವಾ? ಮಾಡ್ತೀನಿ ನೋಡಿ. ಕಟ್ ಮಾಡೋದನ್ನ ಇವಾಗ ಚಾಲೆಂಜ್ ಕೊಡ್ತೀನಿ. ಇವಾಗ ಯಾರಿದ್ರಲ್ಲಿ ಕರೆಕ್ಟಾಗಿ ಕಟ್ ಮಾಡ್ತಾರೆ ನೋಡೋಣ. ನೀನು ಮಾಡ್ತೀನಿ, ನಾನು ಕೊಡಿರಿ. ಇವಾಗ ಇವನ್ ಕೈಲಿ ಮಾಡಿಸ್ತೀನಿ ನೋಡಿ. ಈರುಳ್ಳಿ ಕಟ್ ಮಾಡೋಕೆ ಇದು ನಾನು ಕಟ್ ಮಾಡಿರೋ ಈರುಳ್ಳಿ. ಇದೇನಿದೆ ಏನೋ ಕಾಣಿಸ್ತದೆ, ಪ್ಯಾಕೆಟ್ ಕಾಣಿಸ್ತದೆ. ಇದು ನಾನು ಕಟ್ ಮಾಡಿರೋ ಈರುಳ್ಳಿ ಟೊಮೊಟೊ. ಅವ್ನ ಕೈಲಿ ನಾನು ಮಾಡಿಸ್ತಾ ಇದ್ದೀನಿ. ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ಇವಾಗ ಇದರಲ್ಲಿ ಯಾರು ಕರೆಕ್ಟಾಗಿ ಮಾಡಿದ್ದಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಐಟಮ್ ಎಲ್ಲ ಇದೆ. ಇನ್ನೂ ಐಟಮ್ಗಳಿದ್ದಾವೆ ಇಲ್ಲೆಲ್ಲ. ಇನ್ನು ಮಿಕ್ಕಿದೆಲ್ಲ ಒಳಗಿದ್ದಾವೆ. ಇವಾಗ ನಾನು ತೋರಿಸ್ತೀನಿ ಬನ್ನಿ. ಚಿಕನೆಲ್ಲ ಊರು ಹಾಕಿದ್ದೀನಿ. ಅಕ್ಕಿಯೆಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ನಿಮ್ಗೆ ತೋರಿಸಿಲ್ಲ, ಅಕ್ಕಿ ನೆನೆಸಿರೋದು ತೋರಿಸಿಲ್ಲ ನಾನು. ನೋಡಿದ್ದೆ ಅಕ್ಕಿ ನೆನೆಸಿರೋದು ಕ್ಲೀನಾಗಿ ನೆಂದೋಗ್ಬಿಟ್ಟೈತೆ. ನೀರು ಹಾಕಿದ್ದೆ, ನೀರೇ ಕಾಣಿಸ್ತಾ ಇಲ್ಲ ಇವಾಗ ಅಕ್ಕಿಯಲ್ಲಿ. ವಾವ್ ನೈಸ್. ನೋಡಿ ಕುಕ್ಕರಲ್ಲಿ ರೆಡಿ ಮಾಡ್ಬೇಕು. ನಾನು ಅಷ್ಟಲ್ಲೆಲ್ಲ ರೆಡಿ ಮಾಡ್ಕೊತೀನಿ. ಅವ್ನು ಕಟ್ ಮಾಡ್ತಾವನೆ, ನೋಡೋಣ. ಅವ್ನು ಕಟ್ ಮಾಡ್ಕೊಂಡ್ಲಿ ನಾನು ಎಲ್ಲ ರೆಡಿ ಮಾಡ್ಕೊತೀನಿ. ಏನೇನು ಬೇಕು ಎಲ್ಲ ರೆಡಿ ಮಾಡ್ತೀನಿ. ಯಾಕೋ ನಮ್ಮ ಕುಕ್ಕರ್ ನೋಡಿ ಅಲ್ಲಾಡ್ತೈತಿ. ಪರವಾಗಿಲ್ಲ. ಆದ್ರೂ ಈ ಕುಕ್ಕರಲ್ಲಿ ನಾವು ಮಾಡ್ತೀವಿ ನೋಡಿ. ಹಿಂಗೆ ಮಾಡ್ತೀನಿ. ಟೇಸ್ಟ್ ನೋಡಿ ಸೆಕ್ಕಾಗ್ಬಿಡ್ಬೇಕು. ನೀವು ನೋಡಲ್ಲ. ಟೇಸ್ಟ್ ಮಾಡೋಕ್ಕೆ ನಮ್ಮ ಅಕ್ಕ ಬರ್ತಾಳೆ. ಜೋಗಿ ಇದ್ದಾನೆ. ಏನನ್ನಾದರೂ ಪರವಾಗಿಲ್ಲ, ನಾವು ತಿಂದು ಚೆನ್ನಾಗಿರ್ತೀವಿ. ನೋಡಿ ನನಗೆ ಗೊತ್ತು ಈರುಳ್ಳಿ ಯಾರು ಚೆನ್ನಾಗಿ ಕಟ್ ಮಾಡೋದು. ಇದು ನಾನು ಪರವಾಗಿಲ್ಲ ಗೈಸ್. ಅವನೇ ಚೆನ್ನಾಗಿ ಕಟ್ ಮಾಡೋವನೆ. ನಾನು ಅಭಿಪ್ರಾಯ ಹೇಳಿದ್ದೀನಿ. ಅವನೇ ಚೆನ್ನಾಗಿ ಮಾಡೋ. ಇನ್ನೊಂದು ಸ್ವಲ್ಪ ಅದಕ್ಕೆ ಹಾಕ್ಬಿಟ್ಟು ಇನ್ನೂ ಹೇಳ್ತೀನಿ. ಇನ್ನೊಂದು ಈರುಳ್ಳಿ ಕೊಡ್ತೀನಿ ಇರಪ್ಪ. ಇನ್ನೊಂದು ಈರುಳ್ಳಿ ಕೊಡ್ತೀನಿ. ಇದೊಂದು ಕಟ್ ಮಾಡಿಬಿಟ್ಟು ಮಾಡೋಣ ನೆಕ್ಸ್ಟು. ಏನಂತ ಹೇಳ್ತೀನಿ ನೆಕ್ಸ್ಟು. ನಾನು ಇದು ಮಾಡು, ಕ್ಲೀನಾಗಿ ಅದು ಬಿಡಿಸಿ ರೆಡಿ ಮಾಡ್ಕೊ, ಆಯಿತಾ? ಬಾಯ್. ಇರಿ ಗೈಸ್, ಮತ್ತೆ ಎಲ್ಲ ನಾನು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸುಮ್ಮನೆ ಇದೇ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ. ಬಾಯ್. ಈರುಳ್ಳಿ ಕಟ್ ಮಾಡಿ ಜೋಗಿ ಹೇಳ್ತಾನೆ. ಎತ್ತಪ್ಪತ್ತಲ್ಲೇ ಪರವಾಗಿಲ್ಲ. ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಳ್ತಾಳ ನೋಡಿ. ಅದಕ್ಕೆ ನಾನು ಕಟ್ ಮಾಡಿಲ್ಲ. ಒಂದು ಈರುಳ್ಳಿ ಕಟ್ ಮಾಡ್ಬಿಟ್ಟು ಬಚ್ಚಾ ಅದೇ ಅದು ನೋಡಿ ಕಟ್ ಮಾಡಿ ಅಳ್ತಾವನೆ. ನೋಡಿ ಹೆಂಗೆ ಅಳ್ತಾವನೆ ಇಲ್ಲಿ. ಸೊ ಸ್ಯಾಡ್.
ನಾನು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಏನೇನು ಬೇಕೋ ಬಿರಿಯಾನಿಗೆ ಎಲ್ಲ ಇಲ್ಲೇ ಐತೆ. ಐಟಮ್ ಎಲ್ಲ ಹೇಳ್ಬೇಕಾಗಿರೋದು ಬೇಕಾಗಿಲ್ಲ. ಇವಾಗ ಡೈರೆಕ್ಟ್ ನಾನು ಸ್ಟವ್ ಅಂಟಿಸಿ ರೆಡಿ ಮಾಡೋದು ಅಷ್ಟೇ ನನ್ನ ಕೆಲಸ. ಚಿಕನ್ನು ಅಕ್ಕಿ ಎಲ್ಲ ಇಲ್ಲಿದೆ ಆಲ್ರೆಡಿ. ಇವಾಗ ನಮ್ಮ ಜೋಗಿ ತಿನ್ನೋಕೆ ಆಲ್ರೆಡಿ ಬಿಸಿ ಬಿಸಿಯಾಗಿ ಕಾಯ್ತಾವನೆ. ನಾನು ಇನ್ನೂ ಮಾಡೇ ಇಲ್ಲ, ಅವಲೇ ಕಾಯ್ತಾವನೆ. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ. ಫಸ್ಟ್ ಏನು ಮಾಡಬೇಕು ಗೊತ್ತಾ? ಏನು ಮಾಡಬೇಕು? ಸ್ಟವ್ ಅಂಟಿಸ್ಬೇಕು. ಅಂಟಬೇಕು. ಸ್ಟವ್ ಅಂಟಿದ್ದೆ. ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕೊಂತ ಇದ್ದೀನಿ ಗೈಸ್. ನಿಜ ನನಗೆ ತುಪ್ಪ ಹಾಕಿದ ಸ್ಮೆಲ್ ಗಮ್ಮಂತ ಐತಿ. ನಾನೇನೂ ಮಾಡಿಲ್ಲ. ಸಾಕು, ಈರುಳ್ಳಿ ಅಲ್ಲೇ ಜಾಸ್ತಿ ಆಗಬೇಕು. ನೋಡಿ ಗೈಸ್, ಬಿರಿಯಾನಿ ಮಾಡೋಕೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ನಮ್ಮ ಜೋಗಿ ಕೊಟ್ಟಿರೋ ಐಡಿಯಾಗೆ ಏನೇನೋ ಮಾಡ್ತಾಯಿದ್ದೀನಿ. ಹೆಂಗೂ ಮಾಡ್ತಾಯಿದ್ದೀನೋ ನನಗೂ ಗೊತ್ತಿಲ್ಲ. ಸ್ವಲ್ಪ ಆದ್ರೂ ಎಂಜಾಯ್ ಮಾಡ್ತಾವನೆ. ನಾನು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಇವಾಗ. ಬಿರಿಯಾನಿ ಜಾಗಕ್ಕೂ ಟೊಮೊಟೊ ಗೊಜ್ಜು ಆಗೈತೆ. ನಾನು ಯೂಟ್ಯೂಬ್ ನೋಡಿ ಮಾಡ್ತಾಯಿದ್ದೀನಿ, ನಿಜ ಹೇಳ್ತೀನಿ. ಯಾಕೆ ಸುಳ್ಳು ಹೇಳಬೇಕು? ನಾನು ಹೆಂಗೆ ಮಾಡ್ತಾಯಿದ್ದೀನಿ ನನಗೆ ಇಂಪಾರ್ಟೆಂಟ್ ಅಂತಲ್ಲ, ಮಾಡ್ತಾಯಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಗೊಜ್ಜು ಥರ ಆಗಿದೆಯಾ? ಗೊಜ್ಜು ಥರ ಆಗಿದೆ. ಎಲ್ಲ ಆಗಿದೆ, ಇನ್ನೂ ಆಗಿಲ್ಲ, ಇನ್ನೂ ಆಗಬೇಕು. ಗ್ಯಾಸ್ ಹಿಡಿತಾ ಇದೆಯಾ ಇಲ್ಲ ಫಸ್ಟು? ಒಂದು ಸ್ವಲ್ಪ ಇಡು. ಹಿಂಗೆ ಇಡಬೇಕಾಗಿ ಗ್ಯಾಸ್ ಹೇಳ್ಬೇಕಂದ್ರೆ ಸ್ಲೋಗಿ ಇಟ್ಬಿಟ್ಟು ಉರಿತಾ ಎಲ್ಲ ಉರಿಯುತ್ತೆ ಅದು. ನಾನು ಎಲ್ಲಿ ಸೀದೋಗೋದನ್ನು ಭಯ ಗೈಸ್, ಫಸ್ಟ್ ಟೈಮ್ ಬೇರೆ, ಸುಮ್ಮನೆ ವೇಸ್ಟ್ ಆಗಬಾರ್ದು ಮಾಡೋದನ್ನು. ಟೊಮೆಟೊ ಗೊಜ್ಜಾಯಿತು. ಪರವಾಗಿಲ್ಲ, ವೀಡಿಯೋದಲ್ಲಿ ಬಂದಂಗೆ ಗೊತ್ತಾಯ್ತಿಲ್ಲ. ನೋಡೋಣ ಲಾಸ್ಟಿಗೆ ಟೇಸ್ಟ್ ಸ್ವಲ್ಪ ಒಂದಿಬ್ಬರು ಕೊಟ್ಟು ನೋಡೋಣ ಟೇಸ್ಟ್ ಹೆಂಗಿದೆ ಅನ್ನೋದು. ಮನೇಲಿ ಬೇರೆ ಯಾರು ಇಲ್ವಲ್ಲ, ನಮ್ಮ ಅಕ್ಕ ಇವನು ಇಬ್ಬರೇ ಟೇಸ್ಟ್ ಮಾಡಬೇಕು. ಯಾಕೆ ನೀನು ಮಾಡೋದ ಟೇಸ್ಟು? ನಾನು ತಿಂತೀನಿ, ನಾನು ತಿಂತೀನಿ. ಬೇರೆ ಹೇಳೋದು ನಾನು ಒಳ್ಳೆ ತೊಗೊಂಬೋದ್ರಿ. ಇವನು ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ. ಸರಿ ಇರಿ, ನೆಕ್ಸ್ಟ್ ಮುಂದಕ್ಕೆ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಹೆಂಗೆ ಏನು ಅಂತ. ಜೋಗಿಗೆ ಸ್ಮೆಲ್ ಗಮ್ ಅಂತ ಐತಂತೆ. ನಾನು ಮಾಡ್ತಾ ಇರೋದು ಅವಲೇ ನೋಡಿ. ಅವಲೇ ಅರ್ಧ ಚಿಕನ್ ಬಾಯ್ಲ್ ಆಗಿದೆ, ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ. ಇರಿ ನೋಡೋಣ ಹೆಂಗಿದೆ ಅಂತ. ಮಸ್ತಾಗಿ ಮಾಡ್ತಾಯಿದ್ದೀನಿ, ಬೇರೆ ನಾನು ಮಾಡ್ತಾ ಇರೋದು. ಅವ್ನು ಸುಮ್ಮನೆ ಸ್ಮೆಲ್ ತೊಗೊಂಡು ಮಜಾ ಮಾಡ್ತಾವೆ. ನೋಡಿ ಹೆಂಗೆ ಎಂಜಾಯ್ ಮಾಡ್ತಾವನೆ. ನೋಡಿ ಹೆಂಗೆ ಮಾಡ್ತೀನಿ ಬಿರಿಯಾನಿನ, ನೀವೇ ಸಿಕ್ಕಾಗ್ಬಿಡ್ಬೇಕು. ನೀವು ನೋಡಿ ಮನೇಲಿ ಮಾಡಿರಿ, ಪರವಾಗಿಲ್ಲ. ಮಾಡಬೇಡಿ ಅಂದೆ, ನನಗೆ ಪರವಾಗಿಲ್ಲ ಅನಿಸ್ತಾ. ಟೇಸ್ಟ್ ಗೊತ್ತಾಗ್ಬೇಕು ಹೆಂಗೆ ಮಾಡ್ತಾ ಇದ್ದಾರೆ. ಎಲ್ಲ ಹಾಕ್ಕೊಂಡಿದ್ದೀನಿ ಐಟಮ್ಗಳೆಲ್ಲ. ನಾನು ಹಾಕೋ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಸುಮ್ಮನೆ ವ್ಲಾಗ್ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಮೇನ್ ಇರೋದನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ತೋರಿಸಿದ್ದೀನಿ ಏನೇನು ಹಾಕಿದ್ದೀನಿ ಅಂತ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ ಗೈಸ್. ಏನು ಗೊತ್ತಾ, ಇವಾಗ ಬಿರಿಯಾನಿ ರೆಡಿ ಆಗಿದೆ. ಅದು ಸಾಂಬಾರು ಆಗಿದೆ, ಬಿರಿಯಾನಿ ಆಗಿದೆ ಗೊತ್ತಿಲ್ಲ. ಒಟ್ಟಲ್ಲಿ ಮಾಡಿದ್ದೀರಿ, ನೋಡೋಣ ಲಾಸ್ಟಲ್ಲಿ ಹೆಂಗಿದೆ ಅಂತ. ಇವಾಗ ಅದನ್ನು ನೋಡ್ಬೇಕಾ ನೀವು, ನೋಡಿ ಹೆಂಗಿದೆ ಅಂತ. ಸಾಂಬಾರ ಬಿರಿಯಾನಿನ ಹೇಳಿ ಅಲ್ಲ, ಅಕ್ಕಿ ಎಲ್ಲ ಹಾಕಿ ಇಕ್ಕಿದ್ದೀನಿ. ಈಗ ನನ್ನ ಮಗನ ಕಣ್ಣು ಬಿತ್ತು ನನ್ನ ಬಿರಿಯಾನಿ ಮೇಲೆ. ಆದರೂ ಉಪ್ಪು ಖಾರ ಎಲ್ಲ ಸಖತ್ತಾಗಿದೆ, ಟೇಸ್ಟ್ ಮಾಡಿದ್ರೆ. ನೋಡೋಣ ಲಾಸ್ಟಿಗೆ ಹೆಂಗೆ ಬರುತ್ತೆ ಅಂತ. ನಮ್ಮ ರೂನ ಕೂಡ ಕಾಯ್ತಾ ಇದ್ಲು, ಓಡೋಗ್ಬಿಟ್ಟವಳೆಲ್ಲೋ. ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ಅವ್ರೇನು ಹೇಳೋರೆ ಗೊತ್ತಿಲ್ಲ. 2 ನಿಮಿಷ ಹೇಳೋರೆ ಡಾಕ್ಟ್ರು ನಮ್ಗೆ. ಇವಾಗ ಅವರು ಅದನ್ನು ಮುಚ್ಚಪ್ಪ, ಮುಚ್ಚಳಾಕಪ್ಪ, ಮುಚ್ಚಳ ಹಾಕ್ತಾವನು ಇವಾಗ. ಮುಚ್ಚಳ ಹಾಕಿ ಕೊನೆ. ನಾವು ಇವಾಗ 2 ವಿಸಿಲ್ ಬರಬೇಕಂತೆ. ಅದು 2 ವಿಸಿಲ್ ಬಂದಿದ್ದೆ ಆಫ್ ಮಾಡೋದು. 1 ನಿಮಿಷ ನಾವು ತಪ್ಪು ಮಾಡಿದ್ರಿ. ಇವಾಗ ಬಿಡಿ ಹೋಗ್ಲಿ, ಪರವಾಗಿಲ್ಲ. ಲಾಸ್ಟ್ ಮತ್ತೆ ಮಾಡ್ತೀನಿ. ನಾನು ಅದು ಮಾಡಬೇಕಾಯ್ತು ಅನ್ನೋ ಮರ್ತದೆ. ನೆಕ್ಸ್ಟ್ ಮಾಡ್ತೀನಿ ಬಿಡಿ. ನೋಡಿ ಸೌತೆಕಾಯೆಲ್ಲ ತೋರಿಸಿರೋ ಕಟ್ ಮಾಡಿರೋದು, ಕಟ್ ಮಾಡಿ ಇಕ್ಕಿದ್ದೀನಿ. ಅವಾಗಲಿಂದ ನಾವೇ ತಿಂತಾಯಿದ್ದೀವಿ. ನೋಡಿ ನಮ್ಮ ನಾನು ಮಾಡೋ ಬಿರಿಯಾನಿ ಕಾಯ್ತಾವಳಿದ್ಲಿ, ಹೆಂಗೆ ಕಾಯ್ತಾವಳೆ. ಬಿರಿಯಾನಿ ತಿನ್ನೋಕೆ ಕಾಯ್ತಾವಳೆ. ಓಕೆ, ಬಿರಿಯಾನಿ ತಿನ್ಬಿಟ್ಟು ಸಿಗ್ತೀನಿ. ಇಲ್ಲ, ಮಾಡೋದಾಗ ಸಿಗ್ತೀನಿ. ಬಿರಿಯಾನಿ ರೆಡಿ ಆಗಿದೆ ಅನಿಸುತ್ತೆ ಗೈಸ್. 2 ವಿಸಿಲ್ ಬಂತು, ಸಾಕು ಅನಿಸುತ್ತೆ. ಬಿರಿಯಾನಿ ಸ್ಮೆಲ್ ಗುಮ್ಮ ಅಂತೈತೆ, ಸೀರಿಯಸ್ಲಿ ಹೇಳ್ತೀನಿ. ಬಿರಿಯಾನಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಅನಿಸ್ತೈತೆ, ಗುಮ್ಮ ಅಂತ. ನೋಡೋಣ. ನೋಡಿ ನಮ್ಮ ಜೋಗಿ ಹೆಂಗೆ ಕಾಯ್ತಾವ. ನಾನು ವೀಡಿಯೋ ಎಡಿಟ್ ಮಾಡೋಕೆ ಹೋಗಿ ನೋಡ್ತಾವ ನಾನು. ಇವಾಗ ಗುಮ್ಮ ಅಂತೈತೆ. ನೋಡೋಣ, ಆಮೇಲೆ ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಮತ್ತೆ ಸಿಗ್ತೀನಿ, ಬಾಯ್ ಗೈಸ್. ಏನು ಗೊತ್ತಾ, ಕಾಣಿಸ್ತಿದ್ದೀನಿ ನಾನು ಫಸ್ಟು. ಓಕೆ ಡನ್. ಇವಾಗ ಬಿರಿಯಾನಿ ಹೆಂಗಾಗಿದೆ ಅನ್ನೋದು ನೋಡೋದು ಇಂಪಾರ್ಟೆಂಟ್. ಅವಲೇ ಸಾಂಬಾರು ಥರ ಐತಿ, ಇವಾಗ ಹೆಂಗಿದೆ ಅನ್ನೋದು ಗೊತ್ತಿಲ್ಲ. ನೋಡಿ ರೂನ ಕೂಡ ಓಡ್ಬರ್ತಾಳೆ ನಾನು ಬಿರಿಯಾನಿ ಮಾಡಿರೋದು ನೋಡೋಕ್ಕೆ, ಟಗ ಅಂತ. ಇವಾಗ ನಾನು ತೋರಿಸ್ತೀನಿ ಬನ್ನಿ ಬಿರಿಯಾನಿ ಹೆಂಗಾಗಿದೆ ಅಂತ. ಓಕೆ, ನೋಡೋಕ್ಕೆ ಕ್ಯೂರಿಯಾಸಿಟಿ ಇದೆಯಾ ಜಲ್ದಿ? ಇದೆ. ಬಾ, ಕಮಾನ್. ವಾವ್, ಸೂಪರ್.
ಹೆಂಗಿದೆ ಗಾಯ್ಸ್? ಓ ತುಂಬಾ ಚೆನ್ನಾಗಿದೆ. ನೀರು ಕಮ್ಮಿ ಹಾಕಿದಂಗಿದ್ದೀನಿ. ಆಗ ಮೈನ್ ಏನು ಮಾಡ್ತೀನಿ ಗೊತ್ತಾ ಗಾಯ್ಸ್? ಬಿರಿಯಾನಿ ರೆಡಿ ಆಯಿತು ನೋಡಿ, ಹೆಂಗೆ ರೆಡಿ ಮಾಡ್ಕೊಂಡಿದ್ದೆ ತಿನ್ನಕ್ಕೆ. ಇವಾಗ ತಿಂದು ಟೇಸ್ಟ್ ಮಾಡೋದೊಂದು ಬಾಕಿ ಐತೆ. ನಮ್ಮ ಜೋಗಿ ಕೂಡ ಆಲ್ರೆಡಿ ರೆಡಿ ಆಗೋದು ತಿನ್ನಕ್ಕೆ. ಹೆಂಗಿದೆ ಟೇಸ್ಟ್ ಅಂತ ನಿಜ ನಂಗಂತೂ ಗೊತ್ತಿಲ್ಲ. ಸಖತ್ ಕ್ಯೂರಿಯಾಸಿಟಿ ಐತೆ ನಂಗಂತೂ ತಿನ್ಬೇಕಂತ. ಫಸ್ಟು ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಲೂನಾ ಕೂಡ ಕಾಯ್ತಾಳೆ ಆಲ್ರೆಡಿ. ಲೂನಾಗೆ ಚಿಕನ್ ಬೇರೆ ಎತ್ತಿಕ್ಕಿದ್ದೀನಿ, ಬಿರಿಯಾನಿ ಹಾಕಲ್ಲ. ಇವಾಗ ಜೋಗಿ ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗಿದೆ ಅಂತ. ಬೇಗ ತಿನ್ನೋ. ಟೇಸ್ಟ್ ಫಸ್ಟ್ ನನಗೆ ಟೇಸ್ಟ್ ಮುಖ್ಯವಾಗ. ರಿಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಏನು ಬರೀ ತಲೆ ಎಲ್ಲ ಆಡಿಸ್ತಾವ ನೀನು? ಏನು ಗಾಯ್ಸ್ ಅವ್ನು ಬರೀ ತಲೆ ಎಲ್ಲ ಆಡಿಸ್ತಾವನೆ. ಚೆನ್ನಾಗೈತೆ, ಮಸಾಲೆ ಹಿಡ್ದಿಲ್ಲ. ಕರೆಕ್ಟ್ ಗಾಯ್ಸ್, ಮಸಾಲೆ ಸ್ವಲ್ಪ ಹಿಡ್ದಿಲ್ಲ. ಮಸಾಲೆ ಹಿಡ್ದಿಲ್ಲ. ಏನು ಎಲ್ಲ ಕರೆಕ್ಟಾಗಿದೆ. ಕರೆಕ್ಟಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಒಟ್ನಲ್ಲಿ ಒಬ್ಬ ಖುಷಿಯಾದ ಸಾಕು.